ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ. ಈ ಒಂದು ಹೂ ನೋಡಿ, ನಮ್ಮ ಅಮ್ಮನ ಮನೆಯಲ್ಲೇ ಬಿಡ್ತದೆ. ಇದು ದುಂಡು ಮಲ್ಲಿಗೆ ಗಿಡ. ಒಂದೇ ಒಂದು ಎಷ್ಟು ಸ್ಮೆಲ್ ಬರ್ತಿದೆ ಅಂದರೆ ಅಷ್ಟು ಚೆನ್ನಾಗಿ ಬರ್ತದೆ ಸ್ಮೆಲ್. ಇದು ಅರಳ್ಬಿಟ್ರೆ ಅಂತೂ ಘಮ 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 ಇಟ್ಬಿಟ್ಟು ಒಂದೆರಡು ತೊಗೊಂಡೋಗಿ ನಮ್ಮ ದೇವ್ರ ಮುಂದೆ ಇಟ್ಬಿಟ್ರೆ ಅಂತೂ ಮನೆ ತುಂಬ ಸ್ಮೆಲ್ ಬರ್ತಾ ಇರ್ತದೆ, ಅಷ್ಟು ಸ್ಮೆಲ್ ಇದೆ ಇದು. ನನಗೂ ಅಷ್ಟೇ ಗುಂಡ್ಮಲ್ಗೆ ತುಂಬ ಇಷ್ಟ ಆಗ್ತದೆ. ಇದೇ ಗಿಡ ತೊಗೊಂಡೋಗಿ ಇಟ್ಟಿದ್ವಿ ಒಂದು 2-3, ಬಟ್ ಅಲ್ಲಿರೋ ಮಣ್ಣಿಗೆ ಬಂದಿಲ್ಲ. ಕೆಂಪು ಮಣ್ಣಿಗೆ ಬರುತ್ತೆ, ಪಾಟ್ಸಲ್ಲಿ ಇಟ್ಟರೆ ಚೆನ್ನಾಗಿ ಬರುತ್ತೆ ಅದು. ಇನ್ನೇನು ಲಾಸ್ಟ್ ಸ್ಟೇಜ್ ಒಣಗೋಗೋ ಥರ ಇತ್ತು ಅದು. ಸುಮ್ಮನೆ ತೊಗೊಂಬಂದು ಮತ್ತೆ ಅದೇ ಸ್ವಲ್ಪ ಗಿಡನೇ ಎಲ್ಲ ಒಣಗೋಗಿತ್ತು. ಸ್ವಲ್ಪದಿಂದ ಚಿಗುರು ಮತ್ತೆ ಬಂದ್ಬಿಡ್ತು. ಅದಕ್ಕೆ ಸ್ವಲ್ಪ ಮಣ್ಣು ಚೆನ್ನಾಗಿದೆ ಸಾಕು. ಕೆಂಪು ಮಣ್ಣಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅದು. ಸೊ ನನಗಂತೂ ಸಕ್ಕತ್ ಇಷ್ಟ ಆಗ್ತದೆ ಈ ಥರ. ಒಂದು 4-5 ಗಿಡ ಇಟ್ಟಿದೆ, ಅದರಲ್ಲಿ ಒಂದು ಗಿಡನೂ ಬಂತು, ಎಲ್ಲ ಗಿಡ ಬಂತು. ಬಟ್ ಇನ್ನೂ ಅದರಲ್ಲಿ ಒಂದು ಹೂ ಬಿಟ್ಟಿಲ್ಲ ಇದುವರೆಗೂ, ಯಾವಾಗ ಬಿಡ್ತದೋ ಅಂತ. ಬಟ್ ಅಲ್ಲಿರೋ ಮಣ್ಣಿಗೆ ಅದು ಸೆಟ್ ಆಗ್ತಾ ಇಲ್ಲ. ಅದಕ್ಕೇನಾದ್ರು ಕೆಂಪು ಮಣ್ಣೇ ಚೆನ್ನಾಗಿ ಬರುತ್ತೆ. ಸೊ ನೋಡ್ಬೇಕು, ಯಾವುದಾದ್ರು ಬೇರೆ ಪಾಟಲ್ಲಿ ತೊಗೊಂಡೋಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮಮ್ಮ ಹಾಕಿರೋ ಗಿಡಗಳೆಲ್ಲ ಸಕ್ಕತ್ ಬರ್ತದೆ. ಬಟ್ ಇವಾಗ ಮೇಲ್ಗಡೆ ಎಲ್ಲ ರೀಕನ್ಸ್ಟ್ರಕ್ಷನ್ ಮಾಡಿ ಮನೆಯೆಲ್ಲ ಅಂದರೆ 1-2 ರೂಮ್ ಮಾಡಿದಾರಲ್ಲ ಮೇಲ್ಗಡೆ. ಸೊ ಹಾಗಾಗಿ ಆ ಗಾರ್ಡನ್ ಏನಿತ್ತು ಎಲ್ಲ ತೆಗೆದು ಟೋಟಲ್ ರಿಮೂವ್ ಮಾಡಿ ಪಾಟ್ಸ್ ಎಲ್ಲ ಸೈಡ್ಗೆ ಇಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಹಿಂದ್ಗಡೆ ನೋಡ್ತಿದ್ರಲ್ಲ, ಇದು ಒಂದು ರೂಮು. ಇನ್ನೂ ಮಾಡ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ಆಗಿದೆ. ಬಟ್ ಇನ್ನೂ ಇದೆ, ಎಲೆಕ್ಟ್ರಿಕಲ್ ವರ್ಕ್ ಎಲ್ಲ ಇದೆ, ಫ್ಯಾನ್ ಹಾಕೋದು, ಆಮೇಲೆ ಪೇಂಟಿಂಗ್ ಎಲ್ಲ ಮಾಡೋದು ಹಾಗೆ ಇದೆ, ಮಾಡಬೇಕು. ಅದು ಸ್ವಲ್ಪ ಅಂದರೆ ನಮ್ಮ ಮದುವೆ ಟೈಮಲ್ಲಿ, ನನ್ನ ತಂಗಿ ಮದುವೆ ಟೈಮಲ್ಲಿ ಮಾಡಿಟ್ಟಿದ್ರು. ಅಂದರೆ ಸ್ವಲ್ಪ ರಿಲೇಟಿವ್ಸ್ ಎಲ್ಲ ಬರ್ತಾರಲ್ಲ, ಸೊ ಚೆನ್ನಾಗಿ ಆಗ್ತದೆ ಅವ್ರಿಗೆಲ್ಲ ಮಲ್ಕೊಳ್ಳಿಕ್ಕೆ ಅಂತೇಳಿ, ಅವಾಗ ಹೆಲ್ಪ್ಫುಲ್ ಆಗುತ್ತೆ ಅಂತೇಳಿ ಮಾಡಿಟ್ಟಿದ್ರು. ಸ್ವಲ್ಪ ಇನ್ನೂ ಪೆಂಡಿಂಗ್ ಇದೆ ವರ್ಕ್ಸು. ಸೊ ಹಾಗೆ ಸ್ಟಾಪ್ ಮಾಡಿದ್ದಾರೆ. ಡಿಸೆಂಬರಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ಮಾಡೋಣ ಅಂತಿದ್ದಾರೆ. ಎಲ್ಲ ಮುಗ್ದಿದೆ ಆಲ್ಮೋಸ್ಟ್. ಸ್ವಲ್ಪ ಪೇಂಟಿಂಗ್ ಎಲ್ಲ ಇದೆ, ಆಲ್ಟ್ರೇಷನ್ ಥರ ಸ್ವಲ್ಪ ಇದೆ ಅಷ್ಟೇ. ಸೊ ಗಿಡಗಳು ತೋರಿಸ್ತೀನಿ, ಸ್ವಲ್ಪನೇ ಗಿಡಗಳಿದ್ದಾವೆ, ತೋರಿಸ್ತೀನಿ ಬನ್ನಿ. ಇದೇ ಗಿಡಗಳು. ಇದು ಅರಶಿನ ಎಲೆ. ಇದೊಂದು ಅರಶಿನ ಗಿಡ ಇದೆ. ಮತ್ತು ಇಲ್ಲೊಂದಿದೆ. ಇದೊಂದು 2-3 ಕಡೆ ಹಾಕಿದ್ರು, ಇನ್ನೂ ಜಾಸ್ತಿ ಇತ್ತು ಪಾಟ್ಸಲ್ಲಿ. ಇವಾಗ ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿದ್ರು ಅಂತೇಳಿ ಎಲ್ಲ ತೆಗೆದ್ಬಿಟ್ಟಾರೆ. ಸೊ ಇದು ಆಲ್ವೆರಾ ಗಿಡ. ಇದು ತುಳಸಿ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಇದು ಸ್ವಲ್ಪ ಆ ಥರ ಸ್ಟೆಮ್ ತೊಗೊಂಬಂದಿದ್ರು, ಇದು ಚೆನ್ನಾಗಿ ಬಂದಿದೆ. ಇದು ಸ್ವಲ್ಪ ಅಷ್ಟು ಇದಿಲ್ಲ. ಮತ್ತು ಇದು ಒಂದು ಸೇವಂತಿಗೆ ಗಿಡ ಒಂದಿದೆ, ಸಖತ್ತು ವೈಟ್ ಕಲರ್ ಬರುತ್ತೆ. ಒಂದೇ ಸಲ ಬಂದರೆ, ಅದು ವಿಂಟರ್ ಸೀಸನಲ್ಲಿ ಬರುತ್ತೆ. ಇದು ಒಂದೇ ಸಲ ಬಂದರೆ ಜಾಸ್ತಿ ಬಂದುಬಿಡ್ತದೆ. ಇದು ಆಲೋವೆರಾ. ನಮ್ಮಮ್ಮ ಮಾರ್ನಿಂಗ್ ಎದ್ಕೊಳ್ಳೆ ಇದು ಖಾಲಿ ಹೊಟ್ಟೆಯಲ್ಲಿ ಆಲೋವೆರಾ ತಿಂತಾರೆ. ತಿಂದು ಎಲ್ಲ ಕಟ್ ಮಾಡಿ ಹಾಕ್ದಂಗೆಲ್ಲ ಅದು ಬರ್ತಾನೇ ಇರ್ತದೆ. ಸೊ ಇಷ್ಟೇ ಸದ್ಯಕ್ಕಂತೂ ಇಷ್ಟೇ ಇರೋದು ನಮ್ಮ ಮನೇಲಿ ಗಿಡಗಳು. ಇದೆ ಮಲ್ಲಿಗೆ, ದುಂಡು ಮಲ್ಲಿಗೆ ಗಿಡ ನೋಡಿ, 1-2 ಬರ್ತಾ ಇರ್ತದೆ ಅಷ್ಟೇ ಅವಾಗವಾಗ. ಅಂದರೆ ಇದು ಕಟ್ ಮಾಡ್ದಂಗೆಲ್ಲ ಚೆನ್ನಾಗಿ ಬರುತ್ತೆ. ಇದು ಒಂದು ಬೇರೆ ಗಿಡ, ಬೇರೆ ಹೂವಿನ ಗಿಡ. ಇದು ಅದೇ ಪಾಟಲ್ಲಿ ಇದೆ. ಇದು ಒಂದು ಸಣ್ಣದು ಎಲ್ಲ ಒಣಗೋಗಿತ್ತು, ಸ್ವಲ್ಪ ಹಾಕಿ ಒಂದೇ ಒಂದು ಸ್ಟೆಮ್ಮಿಂದ ಬಂದಿರೋದು. ಮತ್ತೆ ಇದು ಚಿಕ್ಕ ಗಿಡಗಳೆಲ್ಲ ಬಂದಿದ್ದಾವೆ ಹಾಗೆ. ಸೊ ಇಲ್ಲಿ ಪಾಪುಗಂತ ಡ್ರೆಸ್ಸಸ್ ತೊಗೊಂಬಂದಿದ್ರು ಮನೆಯಲ್ಲಿ. ಅದು ಅಂದರೆ ಟ್ರೆಂಡ್ಸಲ್ಲಿ ಸ್ವಲ್ಪ ಆಫರ್ ಎಲ್ಲ ನಡೀತಾ ಇತ್ತು. 200, 300 ಈ ಥರ ಆಫರ್ ಎಲ್ಲ. ಒಂದು ತೊಗೊಂಡ್ರೆ ಬೈ 1 get 1, ಬೈ 2 ಈ ಥರ ಎಲ್ಲ ಆಫರ್ ನಡೀತಾ ಇತ್ತು. ಸೊ ಹಾಗಾಗಿ ಪಾಪುಗೆ ಹಾಗೆ ಸ್ಟೀನಾಗೆ ಡ್ರೆಸ್ಸಸ್ ತೊಗೊಂಬಂದಿದ್ರು. ತುಂಬಾ ರೀಸನಬಲ್ ಪ್ರೈಸ್ ಅಂತ ಅನ್ನಿಸ್ತು. ಕಾಟನಲ್ಲಿ ತುಂಬ ಸಿಂಪಲ್ಲಾಗಿ ಎತ್ನಿಕ್ ವೇರ್ ಅಂತಲೇ ಹೇಳ್ಬೋದು. ಹಾಗೆ ನಾವು ಹೋಗ್ತಾ ಇದ್ದೀವಲ್ಲ, ಇನ್ನೇನು ಗಂಡನ ಮನೆಗೆ ನಾವು ಹೋಗ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಪಾಪುಗೂ ಒಂದು ಜೊತೆ ಹಾಗೆ ಸ್ಟೀನಾಗೂ ಒಂದು ಡ್ರೆಸ್ ತೊಗೊಂಬಂದಿದ್ರು, ಹೋಗ್ಬೇಕಾದ್ರೆ ಹಾಕ್ಕೊಂಡು ಹೋಗ್ಲಿಕ್ಕಾಗುತ್ತೆ ಅಂತ. ಹಾಗೆ ಅದೇ ಥರ ನನಗೂ ಸ್ಯಾರೀಸ್ ಎಲ್ಲ ತೊಗೊಂಡಿದ್ರು. ನಾನು ಅಷ್ಟೇ ನಮ್ಮ ಅಮ್ಮಂಗೆ ಅಂತೇಳಿ, ನಮ್ಮ ಅಪ್ಪಂಗೆ ಅಂತ ಡ್ರೆಸ್ಸಸ್ ತೊಗೊಂಡು ಅದೆಲ್ಲ ಸ್ಟಿಚಿಂಗ್ ಎಲ್ಲ ಕೊಡಬೇಕಾಗಿತ್ತು. ಈ ಥರ ಒಂದು ಕ್ಯಾಪ್ ಕೂಡ ತೊಗೊಂಬಂದಿದ್ರು, 200 ಸಮಥಿಂಗ್. ಚೆನ್ನಾಗಿತ್ತು, ಕ್ವಾಲಿಟಿ ಮಾತ್ರ ಸೂಪರಾಗಿತ್ತು. ಅವಳಿಗೆ ಸ್ವಲ್ಪ ಜಾಸ್ತಿ ಆಲ್ಮೋಸ್ಟ್ ಫ್ರಾಕ್ಸ್ ಇದ್ದಾವೆ. ಸೊ ಹಾಗಾಗಿ ನಾನು ಯಾವಾಗಲೂ ಸ್ವಲ್ಪ ಬೇರೆ ಡಿಫ್ರೆಂಟ್ ಟೈಪ್ ಆಫ್ ಡ್ರೆಸ್ಸಸ್ ನೋಡ್ತಾ ಇರ್ತೀನಿ. ಇದು ಮಿಡಿ ತೊಗೊಂಬಂದಿದ್ದಾರೆ, ಸ್ಕರ್ಟ್ ಮೇಲೆ ಟಾಪ್, ಆಮೇಲೆ ಸ್ಕರ್ಟ್ ತೊಗೊಂಬಂದಿದ್ದಾರೆ. ಹಾಗೆ ಅವಳು ಪ್ಯಾಂಟು ಈ ಥರ ಎಲ್ಲ ಹಾಕ್ಲಿಕ್ಕೆ ಇಷ್ಟಪಡ್ತಾಳೆ. ಅದೇ ಥರನೂ ನಾನು ತೊಗೋತಾ ಇರ್ತೀನಿ. ಫ್ರಾಕ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕೋದು ಕಡಿಮೆನೇ ಅವಳು ಅವಾಗವಾಗ. ಬಟ್ ಏನು ಮಾಡೋದು, ಮನೇಲಿ ಇದ್ದಾವಲ್ಲ ಅಂತೇಳಿ ಹಾಕ್ತಾ ಇರ್ತೀನಿ ನಾನು. ನಮ್ಮ ಅಮ್ಮಂಗೂ ಕೂಡ ಸ್ಯಾರಿ ಸ್ಟಿಚಿಂಗ್ ಕೊಟ್ಟಿದ್ದು, ಅದನ್ನು ಇಸ್ಕೊಂಬರ್ಬೇಕು ಹೋಗಿ. ಅದನ್ನು ಇಸ್ಕೊಂಡು ಹಾಗೆ ಸ್ವಲ್ಪ ಸಿಲ್ವರ್ ಜ್ಯುವೆಲ್ಲರಿ, ಈ ಥರ ಸಿಲ್ವರಲ್ಲಿ ಏನಾದರೂ ಐಟಮ್ಸ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ನಂಗೆ ಹೊಟ್ಟೆ ಹಸಿವಾಗ್ತಾ ಇರ್ತದೆ. ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀನಲ್ಲ ಪಾಪುಗೆ. ಸೊ ತಿನ್ನಲೇಬೇಕು, ಇವಾಗ ತಿಂತಾ ಇರಬೇಕು ಅಂತ ಅನ್ನಿಸ್ತಾ ಇರ್ತದೆ. ಸೊ ಹಾಗಾಗಿ ಸ್ವಲ್ಪ ಓಟ್ಸ್ ಮಾಡಿಕೊಂಡು ಮಿಲ್ಕಲ್ಲಿ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಸೊ ಇನ್ನೇನು ಹೊರಟ್ವಿ ನಾವು ಬೈಕಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು. ಭಾಳ ಲಾಂಗ್ ಡಿಸ್ಟೆನ್ಸ್ ಇಲ್ಲ,
ಸ್ವಲ್ಪ ಹತ್ತಿರನೇ ಆಗ್ತದೆ ನಮ್ಮ ಅಮ್ಮನ ಮನೆಯಿಂದ, ಒಂದು 3 ಕಿಲೋಮೀಟರ್ಸ್ ಹಂಗೆ ಆಗುತ್ತೆ. ಪಾಪುಗೆ ಕಾಲ್ಗೆಜ್ಜೆ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಸ್ಟೀನಾಗೂ ಸ್ವಲ್ಪ ಕಾಲ್ಗೆಜ್ಜೆ ಎಲ್ಲ ಇತ್ತು, ಭಾಳ ಇದೆ ಕಾಲ್ಗೆಜ್ಜೆ ಎಲ್ಲ, ಬಟ್ ಅದೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿರೋದು ಎಲ್ಲ, ಅದು ಚೈನಲ್ಲಿ ಬಂದಿರುತ್ತಲ್ಲ ಗೆಜ್ಜೆಗಳು, ಆ ಗೆಜ್ಜೆಗಳೆಲ್ಲ ಉದುರೋಗಿತ್ತು. ಸೊ ಇನ್ನೊಂದು ಅವಳಿಗೂ ಸೇರ್ಕೊಂಡು ಇಬ್ರಿಗೂ ಸೇರ್ಕೊಂಡು ತೊಗೊಂಬರೋಣ ಅಂತೇಳಿ. ಹಾಗೆ ನಾನಿಲ್ಲಿ ನಮ್ಮಮ್ಮಂಗೆ ಸ್ಯಾರಿ ಸ್ಟಿಚಿಂಗ್ ಕೊಟ್ಟಿದ್ನಲ್ಲ, ಅದು ಇಸ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಅವರು ಸಂಡೇಸ್ ಎಲ್ಲ ಓಪನ್ ಇರೋಲ್ಲ, ಬಟ್ ಫೋನ್ ಮಾಡ್ಕೊಂಡು ಅವ್ರು ಇರಲಿಲ್ಲ, ಬೇರೆಯವ್ರು ಕೊಟ್ಟು ಹೋಗಿದ್ರು. ಸೊ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಬ್ಲೌಸ್ ಇಸ್ಕೊಂಬಂದುಬಿಡೋಣ. ಟೈಮ್ ಇಲ್ಲ ನಮಗೆ, ಬಿಕಾಸ್ ಹೋಗ್ತಾ ಇದ್ದೀವಿ. ಎಲ್ಲನೂ ಶಾಪಿಂಗ್ ಇಲ್ಲೇ ಮಾಡಬೇಕಾಗುತ್ತೆ. ನಾವಿರೋವಂಥ ಏರಿಯಾಲಿ ಅಷ್ಟು ಚೆನ್ನಾಗಿ ಸಿಗೋಲ್ಲ, ಹಾಗೆ ಜಾಸ್ತಿ ಶಾಪ್ಸ್ ಕೂಡ ಇಲ್ಲ, ಒಳ್ಳೆ ಕ್ವಾಲಿಟಿಯ ಡ್ರೆಸ್ಸಸ್ಸು ಸಿಗೋಲ್ಲ, ಹಾಗೆ ಜ್ಯುವೆಲರೀಸ್ ಅಷ್ಟೇ ಅಷ್ಟೂ ಅವೈಲೇಬಲ್ ಇರೋಲ್ಲ ಅಲ್ಲಿ. ಸೊ ನಾವೇನೇ ಪರ್ಚೇಸ್ ಮಾಡಬೇಕಂದ್ರೂ ಬಳ್ಳಾರಿ ಬಂದು ಪರ್ಚೇಸ್ ಮಾಡಬೇಕಾಗುತ್ತೆ. ಹಾಗೆ ಡಾಕ್ಟರ್ಸು ಹಾಸ್ಪಿಟಲ್ ಅಷ್ಟೇ ನಮ್ಮ ಶ್ರೀನಾಗೆ ಫಸ್ಟ್ ಪಾಪುಗೆ ಇಲ್ಲಿಂದೇ ತೋರಿಸಿ ಅವಳಿಗೆ ಇದೇ ಡಾಕ್ಟ್ರು ಇದಾಗ್ಬಿಟ್ಟಿದೆ, ಅವಳಿಗೆ ಸರಿ ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ಇದೇ ಡಾಕ್ಟ್ರ್ ಹತ್ರನೇ ಬಂದು ತೋರಿಸ್ಬೇಕಾಗಿದೆ. ಸೊ ಆ ಥರ ಇದೆ. ನಾವು ಫೈನಲಾಗಿ ಖಜಾನ ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ಕಾಲ್ಗೆಜ್ಜೆ ಎಲ್ಲ ತೋರಿಸ್ತಾಯಿದ್ರು, ಅದನ್ನೇ ನೋಡ್ತಾ ಇದ್ದೀನಿ. ಗ್ರಾಮ್ ವೈಸು ಎಷ್ಟಾಗುತ್ತೆ, ಹಾಗೆ ಡಿಸೈನ್ಸ್ ಕೂಡ ನೋಡ್ತಾ ಇದ್ದೆ. ಸಾಕಷ್ಟು ಡಿಸೈನ್ಸು ಚಿಕ್ಕದಾಗಿತ್ತು, ಬಟ್ ನನಗೆ ಯಾವುದು ಇಷ್ಟ ಆಗ್ತಾನೇ ಇರಲಿಲ್ಲ. ಒಂದು 4-5 ಫೈನಲೈಸ್ ಮಾಡಿ ಇಟ್ಟು ನೋಡ್ತಾ ಇದ್ದೆ. ಹಾಗೆ ನಮ್ಮ ಅಮ್ಮಂಗೂ ತೋರಿಸ್ಲಿಕ್ಕಾಗುತ್ತೆ, ಮನೆಗೆ ಬಂದಮೇಲೆ ಈ ಡಿಸೈನ್ ಇತ್ತು ಅಂತೇಳಿ. ಸೊ ನೋಡ್ತಾ ಇದ್ದೆ, ಅದನ್ನು ಗ್ರಾಮ್ ವೈಸು. ಏನಿಲ್ಲ ಅಂದರೂ ಸ್ವಲ್ಪ ದಪ್ಪ ಚೈನ್ ಬೇಕಂದರೆ ಒಂದು 5 ಗ್ರಾಮ್ಸ್ ಮೇಲೇ ಬರುತ್ತೆ. ಈಗ ಸಿಲ್ವರ್ ರೇಟು 1000 ಮೇಲೆ ಆಗಿದೆ, 1110 ಏನೋ ಆಯಿತು. ನಾವು ನೆನ್ನೆ ಹೋಗಿದ್ದು ರೇಟಿಗೆ ತೊಗೋತೀವಿ. ಸ್ವಲ್ಪ ಚೆನ್ನಾಗಿರೋದೇ ತೊಗೊಂಬೇಡೋಣ, ಚೆನ್ನಾಗಿ ಗಟ್ಟಿಯಾಗಿ ಬರುವಂಥದ್ದು. ಅವರೆಲ್ಲ ಓಡಾಡ್ತಾ ಅಲ್ಲಿ ಇಲ್ಲಿ ತಿರುಗಾಡೋದೆಲ್ಲ ಮಾಡ್ತಾರೆ. ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ತೀವಿ, ಡೈಲಿ ಯೂಸ್ ಹಾಕೋದಲ್ಲ. ಸೊ ಚೆನ್ನಾಗಿರೋದು, ಸ್ವಲ್ಪ ಗಟ್ಟಿದು, ಏನು ಮಾಡಿದರೂ ಡ್ಯಾಮೇಜ್ ಆಗ್ತಾ ಇರೋ ಥರ ಚೆನ್ನಾಗಿರೋದೇ ನೋಡೋಣ ಅಂತೇಳ್ಬಿಟ್ಟು ನೋಡ್ತಾ ಇದ್ದೆ. ಆಲ್ಮೋಸ್ಟ್ ನಾನು ಇಲ್ಲಿ ಫೈನಲೈಸ್ ಮಾಡಿದ್ದೆಲ್ಲ 5 ಗ್ರಾಮ್ಸ್ ಮೇಲೇ ಇತ್ತು. ಸೊ ನೋಡೋಣ, ಸ್ಕೀಮ್ ವೈಸಲ್ಲಿ ಅಂದರೆ ನಮಗೆ ಕಡಿಮೆ ಮೇಕಿಂಗ್ ಚಾರ್ಜಸ್, ಅಂದರೆ ಸಿಲ್ವರ್ಗೆ ನಾವು ತೊಗೊಳ್ಳೋಂಥ ಸಿಲ್ವರ್ಗೆ ಮೇಕಿಂಗ್ ಚಾರ್ಜಸ್ ಏನಿರಲ್ಲ, ವೇಸ್ಟೇಜ್ ಅಷ್ಟೇ ಆಗ್ತಾರೆ. ಆಮೇಲೆ GST ಬರ್ತದೆ. ಸೊ ನಾವು ಗೋಲ್ಡ್ ತೊಗೊಂಡ್ರೆ ಮೇಕಿಂಗ್ ಚಾರ್ಜಸ್ ಎಲ್ಲ ಬರುತ್ತೆ, ಅದೆಲ್ಲ ಅಂದರೆ ಸ್ಕೀಮ್ ತೊಗೊಂಡ್ರೆ ನಾವು ಸ್ಕೀಮಲ್ಲಿ ಎವ್ರಿ ಮಂತ್ ಪೇ ಮಾಡಿ ತೊಗೊಂಡ್ರೆ ಮೇಕಿಂಗ್ ಚಾರ್ಜಸ್ ಎಲ್ಲ ಲೆಸ್ ಮಾಡಿ ಓನ್ಲಿ GST ಆ್ಯಡ್ ಮಾಡಿ ತೊಗೋತಾರೆ. ನಾವು ಎವ್ರಿ ಟೈಮ್ ಹೋದ್ರೂ ಖಜಾನೆಗೆ ಹೋಗ್ತೀವಿ, ಬಿಕಾಸ್ ಅಲ್ಲಿ ಗೊತ್ತಿರೋರು ಇದ್ದಾರೆ ಅಂತ ಹೇಳ್ಬಿಟ್ಟು ಈಸಿ ಆಗುತ್ತೆ ಸ್ವಲ್ಪ ಕಮ್ಯುನಿಕೇಟ್ ಮಾಡೋಕ್ಕೆ, ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಸ್ಪೂನು ಹಾಗೆ ಬೌಲೆಲ್ಲ ನೋಡ್ತಾ ಇದ್ದೆ ನಮ್ಮ ಪಾಪುಗೆ. ಫಸ್ಟ್ ಪಾಪುಗೆ ಏನು ತೊಗೊಂಡಿರಲಿಲ್ಲ, ಆಗ ತೊಗೊಳ್ಳೋ ಟೈಮ್ ಇರಲಿಲ್ಲ, ಆ ಥರ ಫೆಸಿಲಿಟಿನೂ ಇರಲಿಲ್ಲ. ಸೊ ಈ ಪಾಪುಗಾದರೆ ಸ್ವಲ್ಪ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಬಟ್ ಫಸ್ಟು 1-2 ಚೈನ್ ನೋಡಿ ಆದಮೇಲೆ ಅದು ನೋಡೋಣ ಅಂತೇಳಿ ಜಸ್ಟ್ ಶಾರ್ಟ್ ಲಿಸ್ಟ್ ಮಾಡಿ ಇಟ್ಟಿದ್ದೆ. ನೋಡೋಣ ಹಸ್ಬೆಂಡ್ ಬಂದಮೇಲೆ ಏನು ಹೇಳ್ತಾರೆ ಅಂತೇಳ್ಬಿಟ್ಟು ಅಷ್ಟರಲ್ಲೇ ನೋಡ್ತಾ ಇದ್ದರೆ ಇದೆಲ್ಲ ಫುಲ್ಲು ಆಲ್ಟ್ರೇಷನ್ ಮಾಡಿದ್ದಾರೆ, ಸಕ್ಕತ್ತಾಗಿದೆ. ಈಗ ಫಸ್ಟ್ ಖಜಾನ ಫಸ್ಟ್ ಫ್ಲೋರ್ ಅಷ್ಟೇ ಇತ್ತು, ಈಗ ಸೆಕೆಂಡ್ ಫ್ಲೋರ್ವರೆಗೂ ಮಾಡಿದ್ದಾರೆ. ತುಂಬ ಚೆನ್ನಾಗಿರೋ ಡಿಸೈನ್ಸ್ ನೋಡಿದ್ರೆ ವಾವ್ ಅನ್ನೋ ಥರ ಇತ್ತು. ಅಷ್ಟು ಕಲೆಕ್ಷನ್ಸ್ ಎಲ್ಲ ಬಂದಿದೆ, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಗಾಯ್ಸ್, ಇದು ಇವತ್ತಿನ ವ್ಲಾಗು. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ.